ರಮೇಶ್ ಹೇಳಿದ್ರೆ ಮುಗೀತು, ಅದೇ ಫೈನಲ್. ನೋ 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 ರಮೇಶ, ಅದು ಹೇಗೆ ಡಿಸೈಡ್ ಮಾಡ್ತೀಯ ನೀನು? ಮದುಮಗಳಿಗೆ ಬೆಲೆನೇ ಇಲ್ವಾ? ಇದು ಬರೀ ಅರ್ಜುನ್ ಮದುವೆ ಅಷ್ಟೇ ಅಲ್ಲ. ಹಾ, ಬೆಲೆ ಇಲ್ಲ ಅಂತ ಅಲ್ಲಮ್ಮ, ಇದು ಗಂಡಿನ ಕಡೆಯವ್ರಿಗೆ ಕೊಡೋ ಗೌರವ ಅಷ್ಟೇ. ಇಲ್ಲ, ಹಾಗೆ ಮಾಡಿದ್ರೆ ಖಂಡಿತ ಸರಿ ಹೋಗಲ್ಲ. ಬಂಗಾರಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಿಧಿ ನಿಮ್ಮ ಮನೆಗೆ ಸೊಸೆ ಆಗಲ್ಲ, ಮಗಳಾಗಿ ಬರ್ತಿದ್ದಾಳೆ ಅಂತ ನೀವು ಹೇಳಿದ್ರಲ್ವ. ಅಂದಮೇಲೆ ಈ ಕಡೆ ಸಂಪ್ರದಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ತವ್ರ ಮನೆಯಿಂದ ಹೋಗ್ತಿರೋ ಹೆಣ್ಮಗಳಿಗೆ ಅಷ್ಟಾದ್ರೂ ಗೌರವ ಸಿಗ್ಬೇಕಲ್ವಾ? ತನ್ನ ಇಡೀ ಜೀವನ ಗಂಡನ ಮನೇಲಿ ಕಳೆಯೋ ಹೆಣ್ಣಿಗೆ ಮದುವೆ ಅವ್ರ ಮನೆ ಪ್ರಕಾರ ಆಗಬೇಕು ಅಂತ ಆಸೆ ಇರಲ್ವಾ? ನಿಮ್ಮ ಮನೆ ಬರೋ ಮಗಳಿಗೆ ಕನಿಷ್ಠ ಇಷ್ಟಾದರೂ ಗೌರವ ಕೊಡ್ಬೋದಲ್ವಾ? ಆ್ಯಂಡ್ ಶಾಂತಿ ಅಜ್ಜಿಯವ್ರನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಸೊ ಅವ್ರಿಗೂ ಒಂದಷ್ಟು ಕನಸುಗಳು ಇರುತ್ತಲ್ವ, ಅದ್ರ ಮೇಲೆ ನಿಮ್ಮಿಷ್ಟ. ನೀನು ಮಾತಾಡ್ತಿರೋದು ನೋಡಿದ್ರೆ ಅರ್ಜುನ್ ಮಾತಾಡ್ತಿರೋ ಹಾಗೇ ಇದೆ. ಇಲ್ಲ ಅನ್ನಕ್ಕೆ ಮನಸ್ಸೇ ಬರ್ತಿಲ್ಲ. ನಿನ್ನಿಷ್ಟ ಪ್ರಕಾರನೇ ಆಗಲಿ. ಅಲ್ಲ, ಗಂಡಿನ ಕಡೆಯವರ ಸಂಪ್ರದಾಯದಿಂದ ಇರಲಿ ಬಿಡಿ, ತಪ್ಪೇನಿದೆ? ರಮೇಶ, ಏನು ನಿಂದು? ಸುಲೋಚನಾ ಅವರೇ ಒಪ್ಕೊಂಡಿದಾರಲ್ಲ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ನೀನು ಸುಮ್ಮನಿರು. ಇದು ಈ ಮನೆ ಮದುವೆ ಅಂದಮೇಲೆ ಎಲ್ಲ ಶಾಸ್ತ್ರ ಈ ಮನೆ ಪ್ರಕಾರ ನಡೀಲಿ. ಅಂದರೆ ಶಾಂತಿ ಅಜ್ಜಿ, ನಿಧಿ ನಮ್ಮನೆಯವರೇ ಅಲ್ವಾ, ಅದಕ್ಕೆ ಹೇಳಿದೆ. ಹೌದೌದು, ನಿತ್ಯ ನಿಧಿ ನಮ್ಮನೆ ಮಕ್ಕಳು. ಶಾಸ್ತ್ರಗಳೆಲ್ಲ ಈ ಮನೆ ಪ್ರಕಾರನೇ ನಡಿಬೇಕು. ನನಗೊಪ್ಪಿಗೆ ಇದೆ. ಎಲ್ಲಾನು ಚೆನ್ನಾಗಾದ್ರೆ ಅಷ್ಟೇ ಸಾಕು. ನಂಗೆ ಸ್ವಲ್ಪ ಕೆಲಸ ಇದೆ. ಆಯ್ತಾಯ್ತಾಯ್ತು. ಎಲ್ಲಿ ಕನ್ನಡಕ? ಸಂಜು ಜೊತೆ ಸರಿಯಾಗಿ ಮಾತಾಡದೆ ಎಷ್ಟೋ ದಿನ ಆಗೋಯ್ತು. ಮಾತಾಡ್ದಾಗಲೆಲ್ಲ ಬರೀ ಸಿಟ್ಟಲ್ಲೇ ಇರ್ತಾನೆ. ಹೀಗೆ ಬಿಟ್ಟರೆ ಖಂಡಿತ ಕೈ ತಪ್ಪು ಹೋಗ್ತಾನೆ. ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಸಂಜು, ಆಗಿದೆಯಾ? ಹೇಗೆ ನಡೀತಾ ಇದೆ ಕೆಲಸ? ಏನೋ ನಿನ್ನ ಜೊತೆ ಮಾತಾಡಬೇಕು ಅಂತಂದರೆ ಈ ಅಪ್ಪನಿಗೆ ಸಿಕ್ಕೋದಿಲ್ವಲ್ಲ? ಓ ಡ್ಯಾಡ್, ನೀವಾ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ? ಐ ಆಮ್ ಸೋ ಗ್ಲಾಡ್ ಡ್ಯಾಡ್. ಬೈ ಎನಿ ಚಾನ್ಸ್ ಇವತ್ತು ಭೂಮಿ ಏನಾದರೂ ಉಲ್ಟಾ ರೊಟೇಟ್ ಆಗ್ತಿದ್ಯಾ ಅಂತ? ಯಾಕೆ ಸಂಜು, ಯಾಕೆ? ಏನೇನೋ ಹೇಳ್ತಾ ಇದೆಯಾ? ಅಲ್ಲ ಡ್ಯಾಡ್, ನಿಮಗೆ ನನ್ನ ಜೊತೆ ಮಾತಾಡೋದಕ್ಕೆ ಟೈಮ್ ಸಿಕ್ಕಿದೆ ಈ ಜಗತ್ತಿನ ಬಿಗ್ಗೆಸ್ಟ್ ವಂಡರ್. ನಿಮಗೆ 1000 ಕೆಲಸ ರಿಸರ್ಚಸ್ ಮಧ್ಯೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಆದರೂ ಸಿಗ್ತಲ್ಲ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಡ್ಯಾಡ್. ಸಂಜು, ಯಾಕೆ ನಿನ್ನ ಮಧ್ಯೆ ಇಷ್ಟು ಬೇಸರ? ಏನೇ ಹೇಳು, ನೀನು ನನ್ನ ಮುದ್ದು ಮಗ ತಾನೆ? ಮಗ? ಕರೆಕ್ಟ್. ಅಷ್ಟಾದ್ರೂ ನೆನಪಿದೆಯಲ್ಲ. ನೀವೆಲ್ಲೋ ಕರ್ಣನ್ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ನಿಮ್ಮ ಒರಿಜಿನಲ್ ಮಗ ಯಾರು ಅನ್ನೋದನ್ನೇ ಮರ್ತೋಗಿದ್ದೀರಾ ಅನ್ಕೊಂಡೆ. ಸಂಜು, ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವೋ? ಅಟ್ಲೀಸ್ಟ್ ಅಪ್ಪ ಅನ್ನೋ ಗೌರವ ಬೇಡವೇನೋ? ಗೌರವ? ದೇರ್ ಇಸ್ ಒನ್ ಸೇಯಿಂಗ್ ದ್ಯಾಟ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಯಾವುದಕ್ಕೂ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ಏಯ್,
ಮರ್ಯಾದೆಯಿಂದ ಮಾತಾಡು ಸಂಜು. ಬಿ ಪಿ ರೈಸ್ ಮಾಡ್ಕೋಬೇಡಿ ಡ್ಯಾಡ್. ಈ ಏಜ್ಗೆ ಅದು ಒಳ್ಳೇದಲ್ಲ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಐ ವಿಲ್ ಸಿ ಯು ಲೇಟರ್. ಟೈಮ್ ಇದ್ರೆ. ತಂದೆ ಮಗನ ಮಧ್ಯೆ ಬೆಂಕಿ ಎಷ್ಟು ಜೋರಾಗಿ ಉರಿಯುತ್ತೋ ಅಷ್ಟು ಒಳ್ಳೆಯದು. ಸಂಜು ಹಾದಿ ತಪ್ಪಿದಷ್ಟು ಕೆಲಸ ಸುಲಭ ಆಗ್ತಾ ಹೋಗುತ್ತೆ. ಹಾಯ್ ಚಿಲ್ಡ್ರ ಡಾಕ್ಟ್ರೆ. ಹಲೋ ಹಲೋ ಹಲೋ, ಯಾವ ಲೋಕದಲ್ಲಿ ಕಳೆದೋಗ್ಬಿಟ್ಟಿದ್ದೀರಾ? ಅದು ಕನ್ನಡಕ, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ರಿಯಲಿ? ಇಲ್ಲಿ ತನಕ ನನ್ಗೆ ಈ ಥರ ಯಾರೂ ಹೇಳೇ ಇಲ್ಲ. ಅದು ನಾನಿವತ್ತು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಓಹ್ ವಾವ್, ಅಷ್ಟೆಲ್ಲ ಟ್ಯಾಲೆಂಟ್ ಬಚ್ಚಿಟ್ಕೊಂಡಿದ್ಯಾ? ಅಮೇಝಿಂಗ್ ಯಾ. ಅಂದರೆ ಇವತ್ತು ಇಡೀ ರಾತ್ರಿ ನಾನು ನಿನ್ನ ವಾಯ್ಸ್ನ ಕೇಳಿಸ್ಕೊತಾ ಇರ್ಬೋದು. ರಿಯಾ, ಬೇಗ ಬಾ, ನೀನೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಹಾ ಬಂದೆ, ಆಮೇಲೆ ಸಿಗ್ತೀನಿ. ಏನೇ ಆದರೂ ಫುಲ್ ಟೈಮ್ ನನ್ನ ಕಣ್ಣೆದುರುಗಡೆನೇ ಇರ್ತೀಯಲ್ಲ, ಅದೇ ನನಗೆ ಖುಷಿ. ಎನಿವೆ, ಆಲ್ ದಿ ಬೆಸ್ಟ್, ರಾಕ್ ದಿ ಶೋ. ಥ್ಯಾಂಕ್ ಯು. ಯು ವೆಲ್ಕಮ್. ಆಲ್ ದಿ ಬೆಸ್ಟ್ ಕನ್ನಡಕ. ಸುಳ್ಳು ಹೇಳಿ ಹೇಳಿ ಸಾಕಾಗೋಗಿದೆ. ಇವಳು ಡ್ರೆಸ್ಸಿಂಗ್ ಸೆನ್ಸು ಡಬ್ಬ ಥರ ಇದೆ. ಶಿಲಾ ಬಾಲಕಿಗಿಂತ ಒಂದು ಚೂರು ಬೆಟರ್ ಅಷ್ಟೆ. ಇವಳನ್ನ ಹೋಗ್ಲಕ್ಕೆ ಅದು ಏನೇನು ಸರ್ಕಸ್ ಮಾಡಬೇಕು.